ಹೈ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ಆಫ್ಟರ್ ಲಾಂಗ್ ಟೈಮ್ ವಿಡಿಯೋ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಇವತ್ತಿನ ವಿಡಿಯೋ ಏನಪ್ಪ ಅಂದರೆ GDS ಅಂದರೆ ಗ್ರಾಮೀಣ ಡಾಕ್ ಸೇವಕ ಅಂತ ಹೇಳಿಬಿಟ್ಟು ಪೋಸ್ಟ್ ಆಫೀಸಲ್ಲಿ ಒಂದು ಜಾಬ್ ಕಾಲ್ಫರ್ ಆಗಿದೆ. ಅದ್ರ ಬಗ್ಗೆ ಇವತ್ತಿನ ವಿಡಿಯೋ ಇರುತ್ತೆ. ಈ ವಿಡಿಯೋ ಇನ್ಫಾರ್ಮೇಟಿವ್ ವಿಡಿಯೋ ಆಗಿರುತ್ತೆ. ಎಲ್ಲರೂ ದಯವಿಟ್ಟು ನೋಡಿ ಹೇಗನ್ನಿಸ್ತು ಅಂತ ಹೇಳ್ಬಿಟ್ಟು ಒಂದು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ಸ್ ತಿಳಿಸಿ. ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಫ್ರೆಂಡ್ಸ್. ಇದು ಬಂದು ಎಲಿಜಿಬಿಲಿಟಿ ಏನು ಕೇಳಿದ್ದಾರೆ ಅಂದರೆ ಪಾಸ್ಡ್ ಕ್ಲಾಸ್ 10 ವಿತ್ ಮ್ಯಾಥ್ಸ್ ಆ್ಯಂಡ್ ಇಂಗ್ಲೀಷ್ ಅಂತ ಕೇಳಿದ್ದಾರೆ. ಇದು ಬಂದು 10th ಅಂದರೆ SSLCಯಲ್ಲಿ ಮ್ಯಾಥ್ಸು ಮತ್ತು ಇಂಗ್ಲೀಷು ಪಾಸ್ ಆಗಿರಬೇಕು. ಆ ಸಬ್ಜೆಕ್ಟು ಕಂಪಲ್ಸರಿ ಓದಿರಬೇಕು ಅಂತ ಹೇಳ್ಬಿಟ್ಟು ಈ ಒಂದು ಪೋಸ್ಟ್ಗೆ ಒಂದು ಎಲಿಜಿಬಿಲಿಟಿನ ಕೇಳಿದ್ದಾರೆ. ಪ್ರೊಸೆಸ್ ನಾಲೆಡ್ಜ್ ಆಫ್ ದ ಲೋಕಲ್ ಲ್ಯಾಂಗ್ವೇಜ್ ಆಫ್ ದ ರೆಸ್ಪೆಕ್ಟಿವ್ ಪೋಸ್ಟಲ್ ಸರ್ಕಲ್ ಅಂದರೆ ಇದು ಬಂದು ಯಾವುದು ಲೋಕಲಲ್ಲಿ ಯಾವ ಸ್ಥಳದಲ್ಲಿ ನೀವು ಈ ಜಾಬ್ಗೆ ಅಪ್ಲೈ ಮಾಡ್ತಾ ಇದ್ದೀರಾ. ಎಕ್ಸಾಂಪಲ್ ಫಾರ್ ಇವಾಗ ನಾವು ಕರ್ನಾಟಕದಲ್ಲಿ ಅಪ್ಲೈ ಮಾಡ್ತಾ ಇದ್ದೀವಿ ಅಂದರೆ ಕರ್ನಾಟಕದಲ್ಲಿ ಯಾವ ಲ್ಯಾಂಗ್ವೇಜ್ ಇದೆ ಅಂದರೆ ಕನ್ನಡ ಬರಬೇಕಾಗುತ್ತೆ. ನೀವು ಇದು ಇಂಡಿಯಾ ಪೋಸ್ಟ್ ಆಫೀಸ್ ಬಂದು ಇದು ಬಂದು ಸೆಂಟ್ರಲ್ದಾಗಿರುತ್ತೆ. ಆಲ್ ಓವರ್ ಸ್ಟೇಟ್ಸಲ್ಲಿ ಸೆಲೆಕ್ಷನ್ ಮಾಡ್ಕೊತಾ ಇರೋದು ಕಾಲ್ಫರ್ ಆಗಿರೋದು ಕೂಡ. ಹಾಗಾಗಿ ಇದು ನೀವು ಇವಾಗ ಆಂಧ್ರ ಪ್ರದೇಶದಲ್ಲಿ ವರ್ಕ್ ಮಾಡ್ತೀರಾ ಅಂದರೆ ಅಲ್ಲಿಯ ಲೋಕಲ್ ಲ್ಯಾಂಗ್ವೇಜ್ ನಿಮಗೆ ಬರಬೇಕು. ಅದನ್ನು ಕೇಳಿದ್ದಾರೆ. ಇದು ಪೋಸ್ಟ್ ಬಂದು 28,740 ಪೋಸ್ಟ್ ಕಾಲ್ ಮಾಡಿದ್ದಾರೆ ಫ್ರೆಂಡ್ಸ್. ಇದಕ್ಕೆ ಬಂದು ಡೇಟ್ ಸ್ಟಾರ್ಟಿಂಗ್ ಡೇಟ್ ಬಂದು 30/1/2026 ಅಂದರೆ ಆಲ್ರೆಡಿ ಜನವರಿ 30th ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ. ಎಂಡು ಡೇಟ್ ಬಂದು 14/2/2026 ಫೆಬ್ರವರಿ 14ನೇ ತಾರೀಕು ಕೊನೆಯ ದಿನಾಂಕ ಆಗಿರುತ್ತೆ. ಅಪ್ಲಿಕೇಶನ್ ಸಬ್ಮಿಷನ್ ಬಂದು 1/2/2026 ಎಂಡು ಡೇಟು 16/2/26. ಒಂದು ವೇಳೆ DD ಕಟ್ಟೋದೆಲ್ಲ ಇರುತ್ತಲ್ಲ ಅದು ಎಂಡು ಡೇಟ್. ಇವಾಗ ನೀವು ಎಕ್ಸಾಂಪಲ್ 14ನೇ ತಾರೀಕು ಅಪ್ಲಿಕೇಶನ್ ಹಾಕಿದ್ದೀರಾ ಅಂದರೆ 16 ಕೂಡ DD ಕಟ್ಬಿಟ್ಟು ಅಟೆಸ್ಟೆಡ್ನ ಮಾಡಿಸ್ಬೋದು. ಆ ಥರ ಕೊಟ್ಟಿದ್ದಾರೆ. ಮತ್ತು ಎಲಿಜಿಬಿಲಿಟಿ ಕ್ರಿಟೀರಿಯಾ ಬಂದು ಎಜುಕೇಷನಲ್ ಕ್ವಾಲಿಫಿಕೇಷನ್ PUC ಕೇಳಿದ್ದಾರೆ. ಪಾಸ್ಡ್ 10th ಕೇಳಿದ್ದಾರೆ ಅಂದರೆ ಮೆಟ್ರಿಕ್ಯುಲೇಷನ್ ಅಂತ ಹೇಳ್ಬಿಟ್ಟು ಹಾಕಿದ್ದಾರೆ. ಏಜ್ ಲಿಮಿಟ್ ಬಂದು 18 to 40 years 18 ವರ್ಷದಿಂದ 40 ವರ್ಷ ವಯಸ್ಸಿರೋರು ಈ ಒಂದು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದು. ಸ್ಯಾಲ್ರಿ ಮತ್ತು ಪೇಮೆಂಟ್ ನೋಡೋದಾದರೆ ಪೇ ಸ್ಕೇಲ್ ABPM ಡಾಕ್ ಸೇವಕ ಪೋಸ್ಟಿಗೆ 10,000 ಹಿಡಿದು 24,490 ಇಲ್ಲಿವರೆಗೂ ಕೊಡ್ತಾರಂತೆ. BPM ಪೋಸ್ಟ್ ಬಂದು 2,000 ಹಿಡಿದು 29,380 ಪರ್ ಮಂತ್ ಸಿಗುತ್ತೆ ಅಂತ ಹೇಳಿ ಹಾಕಿದ್ದಾರೆ. ಇಷ್ಟು ಡೀಟೇಲ್ಸು. ಇದಕ್ಕೆ ಏನೆಲ್ಲ ಬೇಕಾಗುತ್ತೆ ಅಂದರೆ 10th ಮಾರ್ಕ್ಸ್ ಕಾರ್ಡ್ ಶೀಟ್ ಅಂದರೆ ಮಾರ್ಕ್ಸ್ ಕಾರ್ಡ್ ಬೇಕಾಗುತ್ತೆ. ಮತ್ತು ಕ್ಯಾಟಗರಿ ಸರ್ಟಿಫಿಕೇಟ್ ಬೇಕಾಗುತ್ತೆ. ಮತ್ತು ಏನಾದರೂ ಕ್ಯಾಟಗರಿ ಟ್ರೈನಿಂಗ್ ಸರ್ಟಿಫಿಕೇಟ್ ಅವೈಲಬಲ್ ಇದ್ದರೆ ಬೇಕಾಗುತ್ತೆ. ಮತ್ತು ಫೋಟೋ ಸಿಗ್ನೇಚರ್ ಇಷ್ಟು ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ಡೀಟೇಲ್ಸ್ನ ಕೊಟ್ಟಿದ್ದಾರೆ. ನೀವು ಹೋಗ್ಬಿಟ್ಟು ಆನ್ಲೈನಲ್ಲಿ ಇದು ಅಪ್ಲಿಕೇಶನನ್ನು ಹಾಕಬಹುದು. ಈ ಒಂದು ವಿಡಿಯೋ ನಿಮಗೆ ಇಂಪಾರ್ಟೆಂಟ್ ವಿಡಿಯೋ ಅಂತ ಅಂದ್ಕೊತೀನಿ. ಎಲ್ಲರೂ ಕೂಡ ಅಪ್ಲೈ ಮಾಡಿ. ಎಲ್ಲರಿಗೂ ಒಳ್ಳೆಯದಾಗಲಿ, ಎಲ್ಲರ ದಿನ ಶುಭವಾಗಲಿ. ಥ್ಯಾಂಕ್ ಯು. ಒಂದ್ಸಲ ಎಲ್ಲರೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು.